ಮಹಿಳಾ ಮೀಸಲಾತಿ ಮಸೂದೆಗೆ ಲೋಕಸಭೆಯಲ್ಲಿ ಸೋಲಾಗಿದೆ. ಮಸೂದೆಗಳ ಪರವಾಗಿ 298 ಸದಸ್ಯರು ಮತ ಚಲಾಯಿಸಿದರೆ ಮಸೂದೆಗಳ ವಿರುದ್ಧವಾಗಿ 230 ಸದಸ್ಯರು ಮತ ಚಲಾಯಿಸಿದ್ದಾರೆ. ಒಟ್ಟಾರೆ 528 ಸದಸ್ಯರು ಮತ ಚಲಾಯಿಸಿದರು. ಮಸೂದೆಗಳು ಅಂಗೀಕಾರಗೊಳ್ಳುವುದಕ್ಕೆ 352 ಸದಸ್ಯರ ಬೆಂಬಲ ಬೇಕಿತ್ತು. ಮೊದಲಿಗೆ ಮಹಿಳಾ ಮೀಸಲಾತಿ ಮಸೂದೆಯನ್ನ ಮತಕ್ಕೆ ಹಾಕಲಾಯಿತು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ವಿಧೇಯಕವನ್ನ ಇಂಡಿ ಕೂಟ ಸೋಲಿಸಿದೆ. ಮಹಿಳಾ ಮೀಸಲಾತಿ ಮಸೂದೆಯು ಸಾಂವಿಧಾನಿಕ ತಿದ್ದುಪಡಿಗೆ ಅಗತ್ಯವಾದ 2/3 ಮೆಜಾರಿಟಿ ಪಡೆಯುವುದರಲ್ಲಿ ಎನ್ಡಿಎ ಸರ್ಕಾರ ವಿಫಲ ಆಗಿದೆ. ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದ್ದರಿಂದ ಮತ್ತೆರಡು ಮಸೂದೆಯನ್ನ ಮತಕ್ಕೆ ತೆಗೆದುಕೊಳ್ಳದೆ ಸ್ಪೀಕರ್ ಓಂ ಬಿರ್ಲಾ ಅವರು ಕಲಾಪವನ್ನ ನಾಳೆಗೆ ಮುಂದೂಡಿದ್ದಾರೆ. अब मत विभाजन ನೋಡಿ, ಸಹಜವಾಗಿ 2/3 ಮೆಜಾರಿಟಿ ಬರೋದು ಸಾಕಷ್ಟು ಡೌಟ್ ಇತ್ತು. ಯಾಕೆ ಅಂತ ಅಂದರೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಮಸೂದೆಗಳಿಗೆ ಆಕ್ಷೇಪ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇತ್ತು. ಇನ್ಫ್ಯಾಕ್ಟ್ ಅದು ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗ್ತಾ ಇತ್ತು. ಯಾಕೆ ಅಂತ ಅಂದರೆ ಈಗ BJP NDA ಸರ್ಕಾರ ಇಲ್ಲ ಆ ಥರದ ಅನ್ಯಾಯಗಳಾಗಲ್ಲ, ಏನು ವಿಪಕ್ಷಗಳು ಹೇಳ್ತಾ ಇದ್ವಲ್ಲ, ಸಾಕಷ್ಟು ಅನ್ಯಾಯ ಆಗುತ್ತೆ, ಈ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡುವಂಥ ವಿಚಾರಕ್ಕೆ, ಡಿಲಿಮಿಟೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಕರಾರಿದ್ದಿದ್ದು. ಆಮೇಲೆ ಕೇವಲ ಚುನಾವಣಾ ಗಿಮಿಕ್ಗೋಸ್ಕರ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಸಹಜವಾಗಿ ಕೇಂದ್ರದ ವಿರುದ್ಧ ಕೇಳಿಬಂದಿತ್ತು. ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ನಾವು ಈ ಮಸೂದೆಯನ್ನು ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ವಿಪಕ್ಷಗಳು ಒಂದು ದೃಢ ಸಂಕಲ್ಪವನ್ನು ಮಾಡಿತ್ತು. ಜೊತೆಗೆ ಅದೇ ರೀತಿಯಾದಂತಹ ವಿರೋಧವನ್ನು, ಆಕ್ಷೇಪವನ್ನು ವ್ಯಕ್ತಪಡಿಸ್ಕೊಂಡು ಬರ್ತಾ ಇತ್ತು. ಸೊ ಅಲ್ಲಿಗೆ 2/3 ಮೆಜಾರಿಟಿ ಸಿಗುವಂಥ ಸಾಧ್ಯತೆ ಬಹಳಷ್ಟು ಕಡಿಮೆ ಇತ್ತು. ಅದೇ ರೀತಿಯಾದಂತಹ ಲೆಕ್ಕಾಚಾರಗಳು ಇವತ್ತಾಗಿರೋದು. ಅಂದರೆ ಒಟ್ಟು 528 ಸದಸ್ಯರಿಂದ ಏನು ಮತದಾನ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ಪರವಾಗಿ ಎಷ್ಟು ಮತಗಳು ಬಿತ್ತು, ವಿರುದ್ಧವಾಗಿ ಎಷ್ಟು ಮತಗಳ ಬಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ.